ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಮಧ್ವನಾಮದಲ್ಲಿ ಬದರಿಕಾಶ್ರಮಕ್ಕೆ ಪುನರಪಿ ಪೋಗಿ ವ್ಯಾಸಮುನಿ ಪದ ಕೆರೆಗೆ ಸಕಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ವೈದಿದ ಮಧ್ವ ಮುನಿರಾಯಗಭಿನಮಿಪೆನು. ಮಧ್ವಾಚಾರ್ಯರು ಎರಡನೇ ಸಲ ಬದರಿಗೆ ಹೋಗಿ ಬಂದ ನಂತರ ನಾವು ನಡೆದ ಘಟನೆಯ ಬಗ್ಗೆ ವಿಚಾರ ವಿಮರ್ಶೆ ಮಾಡುತ್ತಿದ್ದೇವೆ. ಆಚಾರ್ಯರ ಪ್ರವಚನವನ್ನು ಕೇಳಿ ತ್ರಿವಿಕ್ರಮ ಪಂಡಿತಾಚಾರ್ಯರಂತಹ ಮಹಾನ್ ವಿದ್ವಾಂಸರು ಮಾರು ಹೋಗಿ ಅವರ ಶರಣಾಗತಿಯನ್ನು ಪಡೆಯಲು ಸಿದ್ಧರಾದರು. ಶ್ರೀಮನ್ಮಧ್ವಾಚಾರ್ಯರ ವಾದ ದಿಗ್ವಿಜಯ ವಿಜೃಂಭಣೆಯಿಂದ ಮುನ್ನಡೆಯಿತು. ತ್ರಿವಿಕ್ರಮ ಪಂಡಿತಾಚಾರ್ಯರು ತರ್ಕಗಳೆಂಬ ಬಾಣಗಳನ್ನು ತಮ್ಮ ಬುದ್ಧಿ ಬಲದಿಂದ ಶ್ರೀಮದಾಚಾರ್ಯರ ಮೇಲೆ ಪ್ರಯೋಗಿಸಿದರು. ಈ ಬಾಣಗಳು ಜ್ಞಾನವೆಂಬ ಜಾದಲ್ಲಿ ಅಂದರೆ ಧನುಸ್ಸಿನ ಹಗ್ಗದಲ್ಲಿ ಸರಿಯಾಗಿಟ್ಟು ಬಿಡಲ್ಪಟ್ಟಂತಹವು ವಿಪಕ್ಷವೆಂಬ ಗರಿಗಳಿಂದ ಕೂಡಿದಂತಹವು ಅತಿ ತೀಕ್ಷ್ಣವಾದಗಳು ಆಗಿದ್ದವು. ಶ್ರೀ ಪೂರ್ಣಪ್ರಜ್ಞರು ಈ ಆಕ್ರಮಣವನ್ನು ನಗುನಗುತ್ತಾ ಎದುರಿಸಿದರು ಮತ್ತು ಪ್ರತಿತರ್ಕಗಳೆಂಬ ತೀಕ್ಷ್ಣ ಬಾಣಗಳಿಂದ ಸುಲಭವಾಗಿ ಅವುಗಳನ್ನು ಕತ್ತರಿಸಿ ಹಾಕಿದರು. ತರ್ಕಗಳೆಂಬ ಬಾಣಗಳು ವಿಫಲವಾಗಲು ತ್ರಿವಿಕ್ರಮ ಪಂಡಿತಾಚಾರ್ಯರು ವೇದವಾಕ್ಯಗಳೆಂಬ ಅಸ್ತ್ರಗಳನ್ನು ಪ್ರಯೋಗಿಸಲಾರಂಭಿಸಿದರು. ಇವನ್ನು ಸರ್ವಸಾಮಾನ್ಯ ವ್ಯಕ್ತಿಗಳು ಎದುರಿಸಲು ಸಾಧ್ಯವೇ ಇರಲಿಲ್ಲ. ಶ್ರೀಮದಾಚಾರ್ಯರು ಆ ವೇದವಾಕ್ಯಗಳಿಗೆ ಪ್ರಮಾಣ ಪುರಸ್ಸರವಾಗಿ ಸರಿಯಾದ ಅರ್ಥಗಳನ್ನು ಹೇಳುತ್ತಾ ನಿರವಕಾಶವಾದ ಪ್ರಮಾಣಗಳಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಕ್ಷೇಪ ರೀತಿಯಿಂದ ಉಪಯೋಗಿಸಿದ ಅಸ್ತ್ರಗಳನ್ನು ಅವರ ಮೇಲೆಯೇ ತಿರುಗಿ ಪ್ರಯೋಗಿಸಿದರು ಮತ್ತು ಅವರ ಆಕ್ಷೇಪಗಳನ್ನು ನಿವಾರಿಸಿದರು. ಶ್ರೀಮದಾಚಾರ್ಯರು ಅಲ್ಪ ವೇಳೆಯಲ್ಲಿಯೇ ತ್ರಿವಿಕ್ರಮ ಪಂಡಿತಾಚಾರ್ಯರ ಆಕ್ಷೇಪಗಳನ್ನು ಖಂಡಿಸಿದ್ದರು. ತಿರುಗಿ ಮುರುಗಿ ಅನೇಕ ವಿಧದಿಂದ ಆಕ್ಷೇಪಗಳ ಮಾಡುತ್ತಾ ಶ್ರೀಮದಾಚಾರ್ಯರ ಹಾರ್ದವನ್ನು ಸರಿಯಾಗಿ ಗ್ರಹಿಸಲು ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ 15 ದಿನಗಳು ಬೇಕಾದವು. 15 ದಿನಗಳ ನಂತರ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರಿಗೆ ಸಾಷ್ಟಾಂಗ ನಮಸ್ಕರಿಸಿ, ನಾನು ಇಷ್ಟು ದಿನ ತೋರಿದ ಚಾಪಲ್ಯವನ್ನು ಕ್ಷಮಿಸಿರಿ, ತಮ್ಮ ಪಾದ ಕಮಲಗಳ ಧೂಳಿಯನ್ನು ಧರಿಸಿ ತಮ್ಮ ಸೇವೆಯನ್ನು ಮಾಡುವ ಭಾಗ್ಯವನ್ನು ಕರುಣಿಸಿರಿ ಎಂದು ಪ್ರಾರ್ಥಿಸಿದರು. ಆಚಾರ್ಯರಿಂದ ಅವರು ಮಾಡಿದ ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾನಗಳನ್ನು ಮನಗೊಟ್ಟು ಕೇಳಲಾರಂಭಿಸಿದರು. ಇದರಿಂದ ಸಜ್ಜನರಿಗೆ ಸಂತೋಷವಾಯಿತು. ಮಾಯಾವಾದಿಗಳಿಗೆ ನಮ್ಮ ಮಹಾಪಂಡಿತರು ಅವರ ದಾಸರಾದರಲ್ಲ ಎಂದು ಬಹಳ ಅಸಮಾಧಾನವಾಯಿತು. ಮುಂದೆ ಗುರುಗಳಿಂದ ಆಜ್ಞಪ್ತರಾಗಿ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬಹು ಕಷ್ಟ ಸಾಧ್ಯವಾದ ಟೀಕೆಯನ್ನು ಬರೆಯಲು ಬಯಸಿ ಆಚಾರ್ಯರನ್ನು ಕುರಿತು ಹೀಗೆ ಪ್ರಾರ್ಥಿಸಿದರು. ಪಂಡಿತ ಶ್ರೇಷ್ಠರು ನಿರಂತರ ಸಂಗ್ರಹಿಸಿದರೂ ಮುಗಿಯದ ನ್ಯಾಯರತ್ನಗಳಿಂದ ಯುಕ್ತವಾದ ತಮ್ಮ ಬ್ರಹ್ಮಸೂತ್ರ ಭಾಷ್ಯವು ನ್ಯಾಯರತ್ನಾಕರವು ಬಹು ಗಂಭೀರವಾಗಿದೆ. ದಶೋಪನಿಷತ್ ಭಾಷ್ಯಗಳು ದೇವತೆಗಳು ತಮ್ಮ ಸತಿಯರನ್ನು ಸಂತಸಗೊಳಿಸಿದಂತೆ ತಮ್ಮ ಭಾಷ್ಯಗಳು ಉಪನಿಷದಭಿಮಾನಿಗಳನ್ನು ಸಂತಸಪಡಿಸುತ್ತಾ ಸುಲಭ ಗ್ರಾಹ್ಯಗಳಾಗಿವೆ. ತಮ್ಮ ಭಾಷ್ಯದಿಂದ
ಉಪನಿಷತ್ತಿನ ಅರ್ಥವು ಎಷ್ಟು ಸ್ಪಷ್ಟವಾಗಿ ತಿಳಿಯುವುದು ಅಷ್ಟು ಬೇರೆ ಯಾವುದೇ ವ್ಯಾಖ್ಯಾನದಿಂದ ತಿಳಿಯುವುದಿಲ್ಲ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಸೂರ್ಯಚಂದ್ರರ ಕಿರಣಗಳಿಂದ ಜಗತ್ತು ಪ್ರಕಾಶಿತವಾದಂತೆ ತಾವು ಬರೆದ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳ ಅಕಾಟ್ಯ ವಚನ ಸಮೂಹಗಳಿಂದ ಸಕಲ ಪ್ರಮೇಯಗಳು ಪ್ರಕಾಶಿತವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ. ಇತಿಹಾಸ ಪುರಾಣಗಳೆಂಬ ಕ್ಷೀರ ಸಮುದ್ರವನ್ನು ನಿಮ್ಮ ಮನಸ್ಸೆಂಬ ಮಂದರ ಪರ್ವತದಿಂದ ಮಥಿಸಿದಾಗ ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಅಮೃತವು ಹುಟ್ಟಿತು. ಜಗತ್ತಿನಲ್ಲಿ ಅಮೃತವನ್ನು ಪಾನ ಮಾಡಿದ ಸಜ್ಜನರು ಸಿಗುವುದು ದುರ್ಲಭ. ಭಾಗವತ ತಾತ್ಪರ್ಯ ನಿರ್ಣಯ. ಪುರಾಣಗಳು ತಿಳಿಯಬೇಕಾದರೆ ದರ್ಶನೀಯ, ಗುಹ್ಯ ಮತ್ತು ಸಮಾಧಿ ಈ 3 ವಿಧ ಭಾಷ್ಯಗಳ ಜ್ಞಾನವೂ ಬೇಕು. ಈ ಜ್ಞಾನವಿಲ್ಲದೆ ಪುರಾಣಗಳ ಅಧ್ಯಯನದ ದಾರಿಯಲ್ಲಿ ಹೊರಟ ದಾರಿಕಾರನಿಗೆ ಮಾರ್ಗದರ್ಶನ ಮಾಡುವುದಕ್ಕೋಸ್ಕರ ತಾವು ಶ್ರೀ ಭಾಗವತ ತಾತ್ಪರ್ಯ ನಿರ್ಣಯವೆಂಬ ಮಿತ್ರನನ್ನು ಜತೆ ಮಾಡಿಕೊಟ್ಟಿರುವಿರಿ. ಈ ಮಿತ್ರನಿಲ್ಲದೆ ಪುರಾಣಗಳ ರಹಸ್ಯಗಳು ಗೊತ್ತಾಗಲಾರವು. ತಂತ್ರಸಾರ ಸಂಗ್ರಹ. ತಾವು ತಂತ್ರಸಾರ ಸಂಗ್ರಹವೆಂಬ ಕಲ್ಪವೃಕ್ಷವನ್ನು ನಮಗೆ ಕೊಟ್ಟಿದ್ದೀರಿ. ಈ ಕಲ್ಪವೃಕ್ಷವು ನಮಗೂ ಸಕಲ ಇಚ್ಛೆಗಳನ್ನು ಪೂರೈಸುವುದು ಎಂದು ತಿಳಿದು ದೇವತೆಗಳೂ ಇದನ್ನು ಆಶ್ರಯಿಸಿದವರು. ಅಂದ ಮೇಲೆ ಇದನ್ನು ಆಶ್ರಯಿಸಿದ ಮನುಷ್ಯರ ಸಕಲ ಅಭೀಷ್ಟಗಳು ಪೂರೈಸುವು ಎಂದು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಪ್ರಮಾಣ ಲಕ್ಷಣ, ಕಥಾಲಕ್ಷಣ. ವೇದಾಂತ ಗ್ರಂಥಗಳ ಅಧ್ಯಯನದ ರೀತಿಯನ್ನು ತಿಳಿಸಿಕೊಡಲು ಅಧ್ಯೇತೃಗಳಿಗೆ ಕಣ್ಣುಗಳಂತಿರುವ ಪ್ರಮಾಣ ಲಕ್ಷಣ, ಕಥಾಲಕ್ಷಣಗಳೆಂಬ 2 ಗ್ರಂಥಗಳನ್ನು ಕರುಣಾಸಮುದ್ರರಾದ ನೀವು ರಚಿಸಿಕೊಟ್ಟಿರುವಿರಿ. ಇವುಗಳ ಅಧ್ಯಯನ ಮಾಡದ ವ್ಯಕ್ತಿಯು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕಣ್ಣಿದ್ದು ಕುರುಡನಂತೆ ಮಾರ್ಗಭ್ರಷ್ಟನಾಗುವ. ವಿಷ್ಣು ತತ್ವ ನಿರ್ಣಯ. ಉತ್ತರ ಗೋಗ್ರಹಣ ಕಾಲದಲ್ಲಿ ಒಬ್ಬನೇ ಅರ್ಜುನನು ಭೀಷ್ಮ, ದ್ರೋಣಾದಿ ಮಹಾರಥಿಕರಿಂದ ಕೂಡಿದ ಕೌರವರ ಸೈನ್ಯವನ್ನು ಸೋಲಿಸಿದನು. ಹಾಗೆಯೇ ಪ್ರತಿವಾದಿಗಳ ಜೊತೆಯಲ್ಲಿ ವಾದ ಮಾಡಿ ಅವರನ್ನು ಗೆದ್ದು ಅವರ ಗರ್ವವನ್ನು ದೂರ ಮಾಡಲು ವಿಷ್ಣು ತತ್ವ ನಿರ್ಣಯ ಎಂಬ ಇದೊಂದೇ ಗ್ರಂಥ ಸಾಕು. ಆಚಾರ್ಯ ಮಧ್ವರ ವಾದ ಸರಣಿಯನ್ನು ಪ್ರತಿನಿಧಿಸುವ ಈ ಗ್ರಂಥವನ್ನು ಪೂಜಿಸಿದವರು ಯಾರೂ ಇಲ್ಲ. ಅಂದರೆ ಎಲ್ಲರಿಗೂ ಇದು ಮಾನ್ಯವಾಗಿದೆ. ತತ್ವಜ್ಯೋತ ಮೊದಲಾದ 7 ಪ್ರಕರಣ ಗ್ರಂಥಗಳು. ವಾಯುದೇವರ ಅವತಾರರಾದ ತಾವು ತತ್ವಜ್ಯೋತ, ಕರ್ಮನಿರ್ಣಯ, ಮಾಯಾವಾದ ಖಂಡನ, ಮಿಥ್ಯಾತ್ವ ಅನುಮಾನ ಖಂಡನ, ಉಪಾಧಿ ಖಂಡನ, ತತ್ವ ಸಂಖ್ಯಾನ, ತತ್ವ ವಿವೇಕವೆಂಬ 7 ಚಿಕ್ಕ ಪ್ರಕರಣ ಗ್ರಂಥಗಳನ್ನು ರಚಿಸಿದ್ದೀರಿ. ಇವು ಗಾತ್ರದಲ್ಲಿ ಚಿಕ್ಕ ಗ್ರಂಥಗಳಾದರೂ ಗಾಳಿಯಿಂದ ಪ್ರೇರಿತವಾದ ಕಿಡಿಯು ಕಾಡನ್ನು ಸುಟ್ಟು ಹಾಕುವಂತೆ ವಿರುದ್ಧ ಮತಗಳೆಂಬ ಶುಷ್ಕ ಕಾಡನ್ನು ನಾಶಪಡಿಸಲು ಸಮರ್ಥವಾಗಿದೆ. ಭಾಷ್ಯ ಸಂಗ್ರಹ. ಅಣುಭಾಷ್ಯ. ಶ್ರೀಕೃಷ್ಣನು ತನ್ನ ಸ್ವರೂಪವನ್ನು ಯಶೋದೆಗೆ ತಿಳಿಸಲು ತನ್ನ ಪುಟ್ಟ ಬಾಯಲ್ಲಿ ಸಂಪೂರ್ಣ ಜಗವನ್ನು ತೋರಿದಂತೆ ಕೇವಲ 32 ಶ್ಲೋಕದ ಭಾಷ್ಯ ಸಂಗ್ರಹ ಅಣುಭಾಷ್ಯವೆಂಬ ಈ ಗ್ರಂಥದಲ್ಲಿ ಅನಂತ ಪ್ರಮೇಯಗಳಿಂದ ಕೂಡಿದ ಸಂಪೂರ್ಣ ಬ್ರಹ್ಮಸೂತ್ರ ಭಾಷ್ಯಾರ್ಥವನ್ನು ಪ್ರಕಟಿಸಿದ್ದೀರಿ. ನಿಜವಾಗಿಯೂ ಕೃತಿಯು ಆಶ್ಚರ್ಯಕರವಾಗಿದೆ. ಇನ್ನು ಯಮಕ ಭಾರತ. ಜ್ಞಾನಾದಿ ಷಡ್ಗುಣ ಸಂಪನ್ನರಾದ ಶ್ರೀ ಮಧ್ವಾಚಾರ್ಯರೇ, ತಾವು ಲೌಕಿಕ ಕವಿತ್ವದಲ್ಲಿಯೂ ಅಸಾಮಾನ್ಯರು ಎಂದು ತೋರಿಸಿಕೊಡಲು ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಮಗ್ರ ಮಹಾಭಾರತದ ರಹಸ್ಯಾರ್ಥವನ್ನು ತಿಳಿಸಿಕೊಡುವ ಮಹಾಭಾರತ ಅರ್ಥ ಸಂಗ್ರಹ
ಯಮಕ ಭಾರತವೆಂಬ ಯಮಕ ಅಲಂಕಾರದಿಂದ ಓತಪ್ರೋತವಾದ ಗ್ರಂಥವನ್ನು ರಚಿಸಿದ್ದೀರಿ. ಇನ್ನು ವಿವಿಧ ಗ್ರಂಥಗಳು. ರತ್ನಾಕರ ಸಮುದ್ರದಂತಿರುವ ಆಚಾರ್ಯರೇ, ನೀವು ಸುಭಾಷಿತ, ಸ್ತೋತ್ರ, ಗಾಥಾ ಇತ್ಯಾದಿ ಅನೇಕ ಶ್ರೇಷ್ಠ ಕೃತಿ ರತ್ನಗಳನ್ನು ನಿರ್ಮಿಸಿ ಕೊಟ್ಟಿರುವಿರಿ. ಇವುಗಳನ್ನು ಎಣಿಸಲು ಸಾಧ್ಯವಿಲ್ಲ. ತಮ್ಮ ಕೆಲವು ಗ್ರಂಥಗಳು ನೋಡಲು ಸಂಕ್ಷಿಪ್ತವೆನ್ನಿಸಿದರೂ ಅಪರಿಮಿತ ಅರ್ಥಗಳುಳ್ಳಗಳಾಗಿವೆ. ಇವುಗಳ ಬಾಹ್ಯಾಕಾರ ನೋಡಿ ಯಾರಾದರೂ ಮಂದಮತಿಗಳು ಇವುಗಳ ಬಗ್ಗೆ ಅನಾದರ ವ್ಯಕ್ತಪಡಿಸಿದರೆ ಅವರು ತಮ್ಮ ಗ್ರಂಥದ ಚಿಂತಾಮಣಿತ್ವವನ್ನು ಅನುಭವಿಸದ ಸಜ್ಜನರಿಂದ ಅಪಹಾಸಿತರಾಗುವರು. ಇಂದ್ರಾದಿ ದೇವತೆಗಳಿದ್ದರೂ ತಾರಾಸುರನನ್ನು ಸಂಹರಿಸಲು ರುದ್ರಪುತ್ರ ಸ್ಕಂದನೆಂಬ ಇನ್ನೊಬ್ಬ ದೇವತೆಯನ್ನು ದೇವತೆಗಳು ಬಯಸಿದಂತೆ ನಾವು ನಿಮ್ಮಿಂದ ಇನ್ನೊಂದು ಗ್ರಂಥವನ್ನು ಬಯಸುತ್ತಿರುವೆವು. ಈಗಿರುವ ಗ್ರಂಥಗಳಲ್ಲಿ ಅಗಾಧ ಯುಕ್ತಿಗಳಿದ್ದರೂ ಅವುಗಳನ್ನು ಹುಡುಕಿ ತೆಗೆಯಲು ನಾವು ಅಸಮರ್ಥರಾಗಿದ್ದೇವೆ. ಆದುದರಿಂದ ಅಂತಹ ಯುಕ್ತಿಗಳನ್ನು ಸ್ಪಷ್ಟಪಡಿಸುವ ಇನ್ನೊಂದು ಗ್ರಂಥವನ್ನು ತಾವು ದಯಮಾಡಿ ರಚಿಸಬೇಕಾಗಿ ಭಿನ್ನಃ. ಅನುವ್ಯಾಖ್ಯಾನ. ತ್ರಿವಿಕ್ರಮಾಚಾರ್ಯರಿಂದ ಈ ರೀತಿ ಪ್ರಾರ್ಥಿಸಲ್ಪಟ್ಟ ಶ್ರೀಮದಾನಂದ ತೀರ್ಥರು ಸಜ್ಜನರಿಗೆ ಅಮೃತದಂತಿರುವ ದುರ್ವಾದಿಗಳ ಗರ್ವವನ್ನು ಖಂಡಿಸಲು ವಜ್ರದಂತಿರುವ ಮಾಯಾವಾದಿಗಳೆಂಬ ಕತ್ತಲೆಯನ್ನು ದೂರ ಮಾಡುವ ಸೂರ್ಯನಂತಿರುವ ಅನುವ್ಯಾಖ್ಯಾನವೆಂಬ ಅನುಭಾಷ್ಯ ಅಪೂರ್ವ ಗ್ರಂಥವನ್ನು ರಚಿಸಿದರು. ಶ್ರೀಮದಾಚಾರ್ಯರು ತಾವು ಭಾವಿ ಚತುರ್ಮುಖ ಬ್ರಹ್ಮನೆಂದು ವ್ಯಕ್ತಪಡಿಸಲು 4 ಶಿಷ್ಯರಿಗೆ ಏಕಕಾಲದಲ್ಲಿ 4 ಅಧ್ಯಾಯಗಳ ವಿಷಯವನ್ನು ಹೇಳಿ ಬರೆಯಿಸಿದರು. ನ್ಯಾಯ ವಿವರಣ. ಅನುವ್ಯಾಖ್ಯಾನದಲ್ಲಿ ತಾವು ಹೇಳಿದ ಪೂರ್ವಪಕ್ಷಯುಕ್ತ ಯುಕ್ತಿ ಹಾಗೂ ಸಿದ್ಧಾಂತ ಯುಕ್ತಿಗಳನ್ನು ವಿವರಿಸುತ್ತಾ ಪಂಡಿತ ಶ್ರೇಷ್ಠರು ತಲೆದೂಗುವಂತಹ ನ್ಯಾಯ ವಿವರಣ, ಸನ್ಯಾಯ ವಿವೃತಿ ಎಂಬ ಗ್ರಂಥವನ್ನು ರಚಿಸಿದರು. ಪೂರ್ವಾಶ್ರಮದ ತಂದೆ ತಾಯಿಗಳ ನಿರ್ಯಾಣ, ತಮ್ಮನ ಸನ್ಯಾಸ ಪ್ರಾರ್ಥನೆ. ಶ್ರೀಮದಾಚಾರ್ಯರಂತಹ ಸತ್ಪುತ್ರರನ್ನು ಪಡೆದ ಮಧ್ಯಗೇಹ ಭಟ್ಟರು ಮತ್ತು ವೇದವತಿ ಈ ದಂಪತಿಗಳು ಈ ಮಧ್ವಚಂದ್ರನ ನಿತ್ಯ ದರ್ಶನ ಹಾಗೂ ಸಾಮೀಪ್ಯಗಳಿಂದ ತಾಪತ್ರಯಗಳಿಂದ ಮುಕ್ತರಾಗಿ ನಿರ್ಮಲವಾದ ಜ್ಞಾನವನ್ನು ಪಡೆದು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ವೈಕುಂಠಕ್ಕೆ ತೆರಳಿದರು. ಮಧ್ವಾಚಾರ್ಯರ ಪೂರ್ವಾಶ್ರಮದ ಸಹೋದರರು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದರು ಮತ್ತು ಕೆಲವು ಸಮಯ ಪಾದಕ್ಷೇತ್ರದಲ್ಲಿಯೇ ವಾಸ ಮಾಡಿದರು. ವಿಧಿ ನಿಯಮವನ್ನು ಬಲ್ಲವರಾರು. ಈ ವ್ಯಕ್ತಿಯನ್ನು ಅನುಗ್ರಹಿಸುವುದಕ್ಕೋಸ್ಕರ ಶ್ರೀಹರಿಯು ವೈರಾಗ್ಯ ಹುಟ್ಟಿಸಲು ಭಾಗವತದಲ್ಲಿ ವಾಮನನು ಯಮಾನುಗ್ರಹೀತು ಇಚ್ಛಾಮಿ ತದ್ವಿಷೋ ವಿಧೂನೋಮಮ್ಯಹಂ ಎಂದು ಹೇಳಿದಂತೆ ಮಧ್ವಾನುಜರ ಸಕಲ ಸಂಪದವು ನಾಶವಾಗುವಂತೆ ಮಾಡಿದನು. ಯಾವುದೋ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಪಾಜಕ ಕ್ಷೇತ್ರದಲ್ಲಿಯ ಧನ, ಧಾನ್ಯ, ಗೋ ಇತ್ಯಾದಿ ಸಂಪದಗಳು ಒಮ್ಮೆಲೇ ನಾಶವಾದವು. ಸ್ವಭಾವತಃ ವಿರಕ್ತರಾದ ಇವರು ಈ ಪ್ರಸಂಗದಿಂದ ಇದೇ ಶ್ರೀಹರಿಯ ಇಚ್ಛೆ ಎಂದು ಮನ್ನಿಸಿ ಪರಮ ವಿರಕ್ತರಾಗಿ ಅಣ್ಣಂದಿರಾದ ಶ್ರೀ ಮಧ್ವಾಚಾರ್ಯರ ಹತ್ತಿರ ಬಂದರು ಮತ್ತು ಸನ್ಯಾಸ ಕೊಡಿರೆಂದು ಪ್ರಾರ್ಥಿಸಿದರು. ಆಗ ಆಚಾರ್ಯರು ಇವರಿಗೆ ಸನ್ಯಾಸ ಕೊಡಲು ಇನ್ನೂ ಕಾಲವು ಪಕ್ವವಾಗಿಲ್ಲವೆಂದು ತಿಳಿದು ಯೋಗ್ಯ ಸಮಯ ಬರಲಿ, ಆಗ ನೋಡೋಣ ಎಂದು ಹೇಳಿ ಕಳುಹಿಸಿದ. ಮಧ್ವಾಚಾರ್ಯರಿಂದ ಆಜ್ಞಪ್ತರಾದ ಅವರು ಶ್ರೀರಾಮನ ದಾರಿಯನ್ನು ನೋಡುತ್ತಾ ವ್ರತಸ್ಥನಾದ ಭರತನಂತೆ ಸನ್ಯಾಸ ದಾರಿಯನ್ನು ಕಾಯುತ್ತಾ
ಊಟ, ನಿದ್ರೆ ಹಾಗೂ ಮನರಂಜನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ವ್ರತಚರ್ಯದಲ್ಲಿ ತೊಡಗಿದರು. ಶ್ರೀ ಮಧ್ವಾಚಾರ್ಯರು ಚಾತುರ್ಮಾಸ್ಯ ಮುಗಿಸಿ ತಮ್ಮ ವಿರಹವನ್ನು ತಾಳದೆ ತಮ್ಮನ್ನು ಹಿಂಬಾಲಿಸಿದ ಜಯಸಿಂಹರಾಜನಿಗೆ ರಾಜ್ಯ ರಕ್ಷಣೆಯ ಕರ್ತವ್ಯಗಳನ್ನು ವಿವರಿಸಿ ಸಮಾಧಾನಪಡಿಸಿ ಅವನನ್ನು ರಾಜ್ಯದಲ್ಲಿಯೇ ಇರಿಸಿ ಪುಣ್ಯತಮವಾದ ಪಾಜಕ ಕ್ಷೇತ್ರಕ್ಕೆ ಬಂದರು. ತಮ್ಮ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ವೇದಾಂಗಗಳಲ್ಲಿ ಪರಿಣಿತರಾದ ತ್ರಿಕರಣ ಶುದ್ಧರಾದ ತಮ್ಮ ಸಹೋದರರಿಗೆ ಸನ್ಯಾಸವನ್ನು ಕೊಡಲು ಇದು ತಕ್ಕ ಕಾಲವೆಂದು ನಿಶ್ಚಯಿಸಿ ವಿಷಯಗಳನ್ನು ಅನುಭವಿಸಿ ವಿರಕ್ತರಾದ ಅವರಿಂದ ಪಿತೃಶ್ರಾದ್ದ, ಜೀವಶ್ರಾದ್ದಾದಿಗಳನ್ನು ಮಾಡಿಸಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು. ಇಷ್ಟು ಹೇಳಿ ಇವತ್ತಿನ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.